Right. So good evening, everyone. So welcome back to Atakshar Academy. In the last section, we discussed about theory past for the chapter inverse trigonometry function. ಹೌದಲ್ವಾ? ಸೊ ಲಾಸ್ಟ್ ಕ್ಲಾಸ್ ನಾವೇನ್ ಮಾಡ್ತಾ ಹೋದ್ವಿ. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಚಾಪ್ಟರ್ ಮೇಲೆ ನಮಗೆ ಥಿಯರಿಗೆ ಎಷ್ಟು ಮಾರ್ಕ್ಸ್ ಬರಬಹುದು, ಅದೇ ರೀತಿಗೆ ನಾವು ಏನನ್ನ ಓದಬಹುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಯರಿಗೆ ಅಂತ ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗಾದ್ರೆ ಸೊ ಲೆಟ್ ಗೆಟ್ ಇನ್ ಟು ದಿ ಸೊ ಕಾಂಪಿಟೇಟಿವ್ ಪಾರ್ಟ್ ಆಫ್ ದಿಸ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್. ಸೊ ಹಾಗಾದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರಬಹುದಪ್ಪ ಫಾರ್ ದಿ KCET ಪೇಪರ್ ಅಲ್ಲಿ ಅಂತಂದಾಗ ನೋಡಿ, ನಾವು 2014 2023 ಅನಲೈಸ್ ಮಾಡ್ತಾ ಹೋದಾಗೆಲ್ಲ ಸೊ ನಮಗೆ KCETಗೆ ಸೊ 2014 ನಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ? 2014 ನಮಗೆ ಸೊ ಓನ್ಲಿ 2 ಕ್ವಶನ್ಸ್ ಬಂದಿದೆ. ಅದೇ ರೀತಿಯಾಗಿ 2015 3 ಕ್ವಶನ್ಸ್ ಬಂದಿದೆ. 2016 4 ಕ್ವಶನ್ಸ್ ಬಂದಿದೆ. 17 ಕೂಡ ನಮಗೆ ಎಷ್ಟು ಕ್ವಶನ್ಸ್ ಬಂದಿದೆ? ಸೊ 3 ಕ್ವಶನ್ಸ್ ಬಂದಿದ್ದಾವೆ. ಸೊ ಅದೇ ರೀತಿಯಾಗಿ 18 ಎಷ್ಟು ಕ್ವಶನ್ ಬಂದಿದ್ದಾವೆ? 2 ಕ್ವಶನ್ಸ್ ಬಂದಿದ್ದಾವೆ. 19 ಕೂಡ 2 ಬಂದಿದೆ. 20 ಕೂಡ ನಮಗೆ ಏನು ಬಂದಿದೆ? ಸೊ 2 ಬಂದಿದೆ. 21 ಕೂಡ ನಮಗೆ ಎಷ್ಟು ಬಂದಿದ್ದಾವೆ? 2 ಬಂದಿದ್ದಾವೆ. ಸೊ 22 ಕೂಡ ಏನು ಬಂದಿದೆ? 1 ಬಂದಿದೆ. ಸೊ ಹಾಗಾದ್ರೆ 23 ಎಷ್ಟು ಕ್ವಶನ್ಸ್ ಬಂದಿದೆ ನಮಗೆ? ಸೊ 2 ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದ್ರೆ ಪಾಸಿಬಿಲಿಟಿ ಏನಪ್ಪ? ಹಾಗಾದ್ರೆ 2024 ಹಾಗಾದ್ರೆ ಈ ಇಯರಲ್ಲಿ ಎಷ್ಟು ಬರಬಹುದಪ್ಪ? ಸೊ ವಿ ಕ್ಯಾನ್ ಗೆಟ್ ಮ್ಯಾಕ್ಸಿಮಮ್ 3 ಆರ್ ಮಿನಿಮಮ್ 2 ಕ್ವಶನ್ಸ್ ಅದು ನಮಗೆ. ಸೊ ಈ ಇಯರಲ್ಲಿ ನಾವೇನು ಮಾಡ್ಬೋದು? ಕ್ವಶನ್ಸ್ಗಳನ್ನು ನೋಡ್ತಾ ಹೋಗಬಹುದು. ಹಾಗಾದ್ರೆ ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ? ಸೇಮ್ ಇಂಟ್ರಡಕ್ಷನ್, ಸೊ ಬೇಸಿಕ್ಸ್ ಕಾನ್ಸೆಪ್ಟ್, ಸೊ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಓಕೆನಾ? ಹಾಗಾದ್ರೆ ನಾನು ಥಿಯರಿ ಕ್ಲಾಸಲ್ಲಿ ನಿಮಗೆ ಆಲ್ರೆಡಿ ಸೊ ಇನ್ ಡಿಟೈಲ್ಡ್ ಆಗಿ ಸೊ ಸೈನ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ನು, ಕಾಸ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ನು, ಟ್ಯಾನ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ನು, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ನು, ಸೀಕೆಂಟ್ ಇನ್ವರ್ಸ್ ಫಂಕ್ಷನ್ನು ಮತ್ತು ಕೊಸಿಕೆಂಟ್ ಇನ್ವರ್ಸ್ ಫಂಕ್ಷನ್ನು ಯಾವ ರೀತಿಯಾಗಿ ಎಕ್ಸಿಸ್ಟ್ ಆಗ್ತದೆ ಸೊ ಅಂತ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಸೊ ಮತ್ತೆ ನಾನು CET ಕ್ಲಾಸಲ್ಲಿ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಹಾಗಾದರೆ ಸೊ ಏನು ನಿಮಗೆ ರಿಮೈಂಡ್ ಮಾಡ್ಲಿಕ್ಕೆ ಹೋಗ್ತೀನಪ್ಪ ಅಂದ್ರಿನ ಸೊ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನೀವು ನೆನ್ಪಿಟ್ಕೋಬೇಕು. ನಾನು ಆಲ್ರೆಡಿ ಹೇಳ್ತೀನಿ. ಸೊ ಸೈನ್ ಇನ್ವರ್ಸ್ ಫಂಕ್ಷನ್ನ ಡೊಮೈನು ಮತ್ತು ಕಾಸ್ ಇನ್ವರ್ಸ್ ಫಂಕ್ಷನ್ನ ಡೊಮೈನು ಸೇಮ್ ಇರ್ತದೆ. ಟ್ಯಾನ್ ಇನ್ವರ್ಸ್ ಫಂಕ್ಷನ್ನು, ಕಾಟ್ ಇನ್ವರ್ಸ್ ಫಂಕ್ಷನ್ ಡೊಮೈನ್ ಸೇಮ್ ಇರ್ತದೆ. ಅಗೇನ್ ಸೀಕೆಂಟ್ ಇನ್ವರ್ಸ್, ಕೊಸಿಕೆಂಟ್ ಇನ್ವರ್ಸ್ ಡೊಮೈನ್ ಏನಾಗಿರ್ತದೆ? ಸೇಮ್ ಇರ್ತಾ ಹೋಗ್ತದೆ. ಸೊ ಅದೇ ರೀತಿಯಾಗಿ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಥವಾ ರೇಂಜನ್ನು ನೋಡ್ತಾ ಹೋದಾಗಲ್ಲ ಸೊ ಸೈನ್ ಇನ್ವರ್ಸ್ ಫಂಕ್ಷನ್, ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಮತ್ತು ಕೊಸಿಕೆಂಟ್ ಇನ್ವರ್ಸ್ಗಳ ಫಂಕ್ಷನ್ ಏನಾಗಿರ್ತದೆ ಇಲ್ಲಿ ಸ್ಲೈಟ್ಲಿಯಾಗಿ ಸೊ ನಾವೇನು ಮಾಡ್ತಾ ಹೋಗ್ಬೇಕು? ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೈನ್ ಇನ್ವರ್ಸ್ ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲ್ ಇದ್ದರೆ, ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಓಪನ್ ಇಂಟರ್ವಲ್ ಇದೆ. ಸೊ ಕೊಸಿಕೆಂಟ್ ಇನ್ವರ್ಸ್ ಫಂಕ್ಷನ್ ಇದೆ ಕ್ಲೋಸ್ಡ್ ಇಂಟರ್ವಲ್ ಇದ್ದು, ಅದರಲ್ಲಿ ಏನಾಗಿದೆ? 0 ಒಂದು ಎಲಿಮಿನೇಟ್ ಆಗಿದೆ. ಹೌದಲ್ವಾ? ಅದೇ ರೀತಿಯಾಗಿ ಇನ್ನು ಉಳಿದಂತಹದ್ದು ಯಾವುದು? ಸೊ ಕಾಸ್ ಇನ್ವರ್ಸ್ ಎಕ್ಸು, ನೆಕ್ಸ್ಟ್ ಕಾಟ್ ಇನ್ವರ್ಸ್ ಎಕ್ಸ್, ಮತ್ತೇನು ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಈ ಮೂರು ಫಂಕ್ಷನ್ಸ್ಗಳ ಇನ್ವರ್ಸ್ ಕೂಡ ಏನಾಗುತ್ತೆ? ಸೊ ಸ್ಲೈಟ್ಲಿ ನೋಡಿ, ಇದು 0 to π ಕ್ಲೋಸ್ ಇಂಟರ್ವಲ್ ಇದೆ, ಇದು ಓಪನ್ ಇಂಟರ್ವಲ್ 0 to π ಇದೆ. ಬಟ್ 0 to π ಅಲ್ಲಿ ಏನು ಮಿಸ್ ಆಗಿದೆ? ಇಲ್ಲಿ 90 ಮಾತ್ರ ರಿಮೂವ್ ಮಾಡಿದ್ದಾರೆ. ಹೌದಲ್ವಾ? ಸೊ ಈ ರೀತಿ ನಾವು ನೆನಪಿಟ್ಕೊಳ್ಬೇಕು ಅಂತೇಳಿ ನಾನು ಲಾಸ್ಟ್ ಥಿಯರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ರೈಟ್. ನೆಕ್ಸ್ಟ್ ಸೊ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಾವು ನೋಡ್ತಾ ಹೋಗೋಣ. ಈಗ ಪ್ರಾಪರ್ಟಿ 1. ಸೊ ಪ್ರಾಪರ್ಟಿ 1 ಏನು ಹೇಳ್ತದಪ್ಪ? ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು ಅಂತ ಹೇಳಿದ್ದೀನಿ, ಟೀಟಾ ಅಂತೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ವೆನ್ ಅವರ್ ದಿಸ್ ಟೀಟಾ ಈಸ್ ಲೈಸ್ ಬಿಟ್ವೀನ್ ಎ ವೇರ್ ಟು ವೇರ್ ಸೊ -90 to +90 ಡಿಗ್ರಿ ಆಗಿರಬೇಕು. ಅದೇ ರೀತಿಯಾಗಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಟೀಟಾ ಇಸ್ ಈಕ್ವಲ್ಸ್ ಟು ಟೀಟಾ. ಸೊ ವೆನ್ ಅವರ್ ಟೀಟಾ ಬಿಲಾಂಗ್ಸ್ ಎಲ್ಲಿರಬೇಕು? 0 to π. ಅಂದರೆ ಆ ಟೀಟಾ ಅನ್ನೋದು ಎಲ್ಲಿರಬೇಕು? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜಲ್ಲಿ ಇರಲೇಬೇಕು. ಅದೇ ರೀತಿಯಾಗಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಟೀಟಾ. ಸೊ ಟೀಟಾ ಇಸ್ ವೇರ್ ಟೀಟಾ ಬಿಲಾಂಗ್ಸ್ ಟು ಇದೆ ಓಪನ್ ಇಂಟರ್ವಲ್ ಆಫ್ -90 to +90. ಅದೇ ರೀತಿ ಕೊಸಿಕೆಂಟ್ ಇನ್ವರ್ಸ್ ಆಫ್ ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಆಗುತ್ತೆ ಟೀಟಾ ಆಗುತ್ತೆ. ಸೊ ಟೀಟಾ ಬಿಲಾಂಗ್ಸ್ ಟು ವೇರ್ ಕ್ಲೋಸ್ ಇಂಟರ್ವಲ್ -π/2 to π/2 ಆಗಿರಬೇಕು, ಎಕ್ಸೆಪ್ಟ್ ಟೀಟಾ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿರಬೇಕು. ಅಗೇನ್ ಸೀಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ಸ್ ಟು ಟೀಟಾ ಆಗುತ್ತೆ. ಸೊ ಇಟ್ ಇಸ್ ಬಿಲಾಂಗ್ಸ್ ಟು 0 to π ವೇರ್ ಟೀಟಾ ಇಸ್ ನಾಟ್ ಈಕ್ವಲ್ಸ್ ಆಗಿರಬೇಕು 90 ಡಿಗ್ರಿ ಆಗಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಕಾಟ್ ಇನ್ವರ್ಸ್ ಆಫ್ ಕಾಟ್ ಟೀಟಾ ಇಸ್ ಈಕ್ವಲ್ಸ್ ಟು ಟೀಟಾ ಆಗುತ್ತೆ. ಟೀಟಾ ಬಿಲಾಂಗ್ಸ್ ಟು ವೇರ್ 0 to π ಆಗಿರಬೇಕು. ಸೊ ದಿಸ್ ಆರ್ ದಿ ಪ್ರಾಪರ್ಟಿ ನಂಬರ್ 1. ರೈಟ್. ನೆಕ್ಸ್ಟ್ ನೋಡ್ಕೊಳ್ಳೋಣ ಪ್ರಾಪರ್ಟಿ ನಂಬರ್ 2 ಏನಾಗುತ್ತೆ? ಸೊ ಜಸ್ಟ್ ರಿವರ್ಸ್ ಆಡ ನೋಡಿ. ಸೊ ಸೈನ್ ಇನ್ವರ್ಸ್ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಅಂತ ಬರೀತೀನಿ. ಎಕ್ಸ್ ಬಿಲಾಂಗ್ಸ್ ಟು ವೇರ್ ಇನ್ ದ ಡೊಮೈನ್
ಅಲ್ವಾ, -1 to 1 ಅಲ್ಲಿ ಇರಬೇಕು. ಅಗೇನ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಅಗೇನ್ ಇಟ್ ಮಸ್ಟ್ ಬಿ ಲೈಸ್ ಇನ್ ದ ಡೊಮೈನ್. tan ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್, ವೇರ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗಿರಬೇಕು ಟ್ಯಾನ್ಗೆ. ಸೊ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗಿರ್ಬೇಕು, ಎಕ್ಸ್ ಮಸ್ಟ್ ಬಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್. ಸೊ ಓಪನ್ ಹಾಫ್ ಕ್ಲೋಸ್ಡ್ ಇಂಟರ್ವಲ್ ಅಲ್ವಾ, -∞ to -1 ಯೂನಿಯನ್. ಸೊ ಹಾಫ್ ಕ್ಲೋಸ್ಡ್ 1 to ಹಾಫ್ ಓಪನ್ ಇಂಟರ್ವಲ್ ಇನ್ಫಿನಿಟಿವರೆಗೂ ಇರಬೇಕು. ಅದೇ ರೀತಿಯಾಗಿ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೂಡ ಎಕ್ಸ್ ಆಗ್ತಾ ಹೋಗ್ತದೆ ವೆನ್ ಎವರ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೈನ್. ಸೊ ಅದೇ ರೀತಿ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಆಗುತ್ತೆ ಇಫ್ ಎಕ್ಸ್ ಬಿಲಾಂಗ್ಸ್ ಆಗುತ್ತೆ ರಿಯಲ್ ನಂಬರೇ ಆಗಿರ್ತದೆ. ಸೊ ದೀಸ್ ಆರ್ ಆಲ್ ದಿ ಪ್ರಾಪರ್ಟಿ ನಂಬರ್ 2. ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3ಗೆ ಹೋಗ್ತಾ ಹೋಗೋಣ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ಇದ್ರ ಮೇಲೆ ನಾವು ಬಹಳಷ್ಟು ಪ್ರಾಬ್ಲಮ್ಸ್ ನೋಡ್ತಾ ಹೋಗ್ತೀವಿ. ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ದಿ ಕೋಸ್ಟ್ ನಾವೆಂತ ಮಾಡ್ಬೋದು, ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ದಿ ಕೋಸ್ಟ್ ಆಲ್ರೆಡಿ ಹೇಳಿದ್ದೀನಿ, ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ದಿ ಕೋಸ್ಟ್ ಅಂತ ಬರೀಬಹುದು, ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ಅಗೇನ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಅಂತ ಬರೀಬಹುದು ವೆನ್ ಎವರ್ ಎಕ್ಸ್ ಬಿಲಾಂಗ್ಸ್ ಟು, ಎಲ್ಲ ಎಕ್ಸ್ ಎಲ್ಲಿ ಇರಬೇಕು, ಡೊಮೈನ್ ಅಲ್ಲಿ ಇರ್ತಾ ಹೋಗಬೇಕು. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ನಾವೆಂತ ಬರೀಬಹುದು, ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ಅದೇ ರೀತಿಯಾಗಿ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂತ ಬರೀಬಹುದು ನಾವು, ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು ವೇರ್ ಎಕ್ಸ್ ಬಿಲಾಂಗ್ಸ್ ಏನಾಗಿರುತ್ತೆ, ಸೊ ರಿಯಲ್ ನಂಬರ್ಸ್ ಆಗಿರ್ತದೆ. ಓಕೆನಾ, ಎಕ್ಸ್ ಬಿಲಾಂಗ್ಸ್ ಏನಾಗಿದೆ, ರಿಯಲ್ ನಂಬರ್ ಆಗಿರಬೇಕು. So these are all the property 3 ಆಗುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 4. ಸೊ ಪ್ರಾಪರ್ಟಿ ನಂಬರ್ 4 ಏನು ಹೇಳ್ತದಪ್ಪ, ಸೊ ಸೈನ್ ಇನ್ವರ್ಸ್ ಆಫ್ 1/x ದಿ ಕೋಸ್ ನಾವೆಂತ ಬರೀಬಹುದು, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ವಿ ನೋ ದಟ್ ಸೈನ್ ಎಕ್ಸ್ ಇಸ್ ದ ರೆಸಿಪ್ರೋಕಲ್ ಆಫ್ 1/ಕೊಸಿಕೆಂಟ್ ಎಕ್ಸ್ ಅಂತ ಗೊತ್ತಿದೆ ನಮಗೆ. ಅದೇ ರೀತಿಯಾಗಿ ಸೈನ್ ಇನ್ವರ್ಸ್ ಆಫ್ 1/x ದಿ ಕೋಸ್ ಅಂತ ಬರೀಬಹುದು, ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ 1/x ನಾವೆಂತ ಬರೀಬಹುದು, ಸೀಕೆಂಟ್ ಎಕ್ಸ್ ಅಂತ ಬರೀಬಹುದು. ಎಕ್ಸ್ ಮಸ್ಟ್ ಬಿ ಬಿಲಾಂಗ್ಸ್ ಟು ದ ಡೊಮೈನ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ 1/x ದಿ ಕೋಸ್ ನಾವೆಂತ ಬರಿತೀವಿ, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿತೀವಿ ವೆನ್ ಎವರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಪಾಸಿಟಿವ್ ಆಗಿದ್ರೆ, ನೆಗೆಟಿವ್ ಆಗಿದ್ರೆ ನಾವೆಂತ ಬರಿತಾ ಹೋಗ್ತೀವಪ್ಪ ಅಂದ್ರೆ ಮೈನಸ್ ಪೈ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬರಿತಾ ಹೋಗ್ತೀವಿ. ಅಂತ ಬರಿತೀವಿ, ಸೊ ಮೈನಸ್ ಪೈ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಬರಿತಾ ಹೋಗ್ತೀವಿ. ರೈಟ್. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 5. ಸೊ ಇದು ನೆನಪಿಟ್ಕೊಂಡ್ಬಿಡಿ, ಐಡೆಂಟಿಟೀಸ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಯಾವಾಗ ಏನಾಗುತ್ತೆ, 90 ಇಫ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ -1 to 1. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಆಗುತ್ತೆ ಇಫ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಗೇನ್ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ ಇಫ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೈನ್. ಅದಲ್ವಾ, ಎಕ್ಸ್ ಬಿಲಾಂಗ್ಸ್ ಅಲ್ಲಿ ಇರಬೇಕು, ಡೊಮೈನ್ ಅಲ್ಲಿ ಇರ್ತಾ ಇರಬೇಕು. ಸೊ ದೀಸ್ ಆರ್ ಆಲ್ ದಿ ಪ್ರಾಪರ್ಟಿ ನಂಬರ್ 5 ಅಲ್ಲಿ ಇದಾವೆ. ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ, ಪ್ರಾಪರ್ಟಿ ನಂಬರ್ 6. ಸೊ ಪ್ರಾಪರ್ಟಿ ನಂಬರ್ 6 ಏನು ಹೇಳ್ತದಪ್ಪ, ನಮಗೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಕೊಟ್ಟಿದ್ರೆ ನಾವು ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬಹುದಪ್ಪ. ರೈಟ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್ ಇಟ್ ಆಸ್ sin inverse of x into square root of 1 minus y square plus y into square root of 1 minus x square ಅಂತೇಳಿ ನಾವು ಬರ್ಕೊಳ್ಬಹುದು, ಪ್ರೊವೈಡೆಡ್ ದಟ್ ಮಸ್ಟ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಏನೋ x ಮಸ್ಟ್ ಬಿ ಗ್ರೇಟರ್ ದ್ಯಾನ್ -1, y ಮಸ್ಟ್ ಬಿ ಲೆಸ್ ದ್ಯಾನ್ 1. ಅದೇ ರೀತಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂತ ಬಂತು. ಆರ್ ಸೊ x ಇಂಟು y ಇಸ್ ಲೆಸ್ ದ್ಯಾನ್ 0 ಆಗಿರಬೇಕು ಅಂಡ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮಸ್ಟ್ ಬಿ ಏನಾಗಿರಬೇಕು, ಗ್ರೇಟರ್ ದ್ಯಾನ್ 1 ಆಗಿರಬೇಕು. ಅದೇ ರೀತಿಯಾಗಿ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ y ನ ನಾವೆಂತ ಬರೀಬಹುದು, pi minus sin inverse of x into square root of 1 minus y square plus y into square root of 1 minus x square ಅಂತ ಬರೀಬಹುದು, provided so that x must be belongs to that x square plus y square must be greater than 1 ಆಗಿರಬೇಕು, y must be less than or equals to 1 ಆಗಿರಬೇಕು, x must be greater than 1 ಆಗಿರಬೇಕು. ಈ ಕಂಡೀಷನ್ ಮೇಲೆ ನಾವು sin inverse x plus sin inverse y ನ ಬರ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸೊ minus pi minus sin inverse of x into square root of 1 minus y square plus y into square root of 1 minus y square ಅಂತ ಬರೀಬಹುದು when provided so that x must be greater than -1, y must be less than 0. again x square plus y square ಏನಾಗಿರಬೇಕು, greater than 0 ಆಗಿದ್ರೆ ಮಾತ್ರನೇ ಸೊ ನಾವು sin inverse x plus sin inverse y ಗೆ ಸೊ ಈ ಮೂರು ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಬಹುದು whenever that depends upon the values of x and y ಮೇಲೆ ಡಿಪೆಂಡ್ಸ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ನಮಗೆ sin inverse x minus sin inverse y ಕೊಟ್ಟಿದ್ರು ಅಂತಂದ್ರೆ ಅಗೇನ್ ನಾವೇನಂತ ಬರೀಬಹುದು, sin inverse x into so that is half of x into square root of 1 minus y square minus y into square root of 1 minus x square ಅಂತ ಬರ್ಕೊಳ್ಬಹುದು, provided ನೋಡಿ x is greater than -1, y is
ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಿರಬೇಕು. ಆರ್ ಎಕ್ಸ್ ಅಂಡ್ ವೈ ಆರ್ ಪಾಸಿಟಿವ್ ಆಗಿರಬೇಕು. ಅಗೇನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ ಏನಾಗಿರಬೇಕು 1 ಆಗಿರಬೇಕು. ನೋಡಿ ಎರಡಕ್ಕೂ ಸೇಮ್ ಸಿಮಿಲರ್ ಕಂಡೀಷನ್ ಇದೆ ನೋಡಿ. ಅದೇ ರೀತಿಯಾಗಿ ನಾವೇಂತ ಬರ್ಕೊಳ್ಬೋದು ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ ಫಂಕ್ಷನ್ ಬರ್ಕೊಳ್ಬೋದು ವೆನ್ ಅವರ್ ಸೊ ದಿಸ್ ಮಸ್ಟ್ ಕಂಡೀಷನ್ ಹೋಲ್ಡ್ಸ್ ಆಗಬೇಕು. ಅದೇ ರೀತಿಯಾಗಿ ಸೊ ನಾವು ಮೈನಸ್ ಪೈ ಸೈನ್ ಇನ್ವರ್ಸ್ ಆಫ್ ಸಮಥಿಂಗ್ ಏನಂತ ಬರಿಬೋದು ಮೈನಸ್ ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀತಾ ಹೋಗಬಹುದು. ಸೊ ವೆನ್ ಅವರ್ ದ ಕಂಡೀಷನ್ ಇಟ್ ಮಸ್ಟ್ ಬಿ ಹೋಲ್ಡ್ಸ್. ನಾವು ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಸೊ ನಾವೇನು ಮಾಡ್ತಾ ಹೋಗ್ಬೇಕು ಇವೆಲ್ಲ ಶಾರ್ಟ್ಕಟ್ಸ್ ನಿಮಗೆ ನೆನಪಿರ್ತಾ ಹೋಗಬೇಕು. ರೈಟ್, ನೆಕ್ಸ್ಟ್ ಒನ್. ಸೊ ಕಾಸ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ, ನಾವು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಹೇಗೆ ನೋಡಿದ್ವೋ ಅದೇ ರೀತಿಯಾಗಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಅನ್ನು ನೋಡ್ಕೋಬೇಕಾಗತ್ತೆ. ಹಾಗಾದ್ರೆ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಅನ್ನು ನಾವೆಂತ ಬರ್ಕೊಳ್ಬಹುದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಅಂತ ಬರೀಬಹುದು. ಪ್ರೊವೈಡೆಡ್ ಸೊ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0, ವೈ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, ಎಕ್ಸ್ ಪ್ಲಸ್ ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಆಗಬೇಕು 0 ಆಗಬೇಕು. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೆಂತ ಬರೀಬಹುದು 2 ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ವೈ ಸ್ಕ್ವೇರ್ ಆಗಬೇಕು. ಇಫ್ ಸೊ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಮೈನಸ್ 1, ವೈ ಮಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಗಬೇಕು 0 ಆಗಿರಬೇಕು. ನೆಕ್ಸ್ಟ್ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ವೈ ಇದ್ರೆ ಏನೋ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ವೈ ಇದ್ರೆ ಸೊ ಕಾಸ್ ಇನ್ವರ್ಸ್ ಆಫ್ ಏನಂತ ಬರೀಬಹುದು ಎಕ್ಸ್ ಇಂಟು ವೈ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಅಂತ ಬರೀಬಹುದು. ಸೊ ಪ್ರೊವೈಡೆಡ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಮೈನಸ್ 1, ವೈ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಗಬೇಕು ವೈ ಆಗಬೇಕು. ನೆಕ್ಸ್ಟ್ ಅದೇ ರೀತಿ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ವೈ ಅನ್ನು ನಾವೆಂತ ಬರೀಬಹುದು ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಅಂತ ಬರೀಬಹುದು. ಪ್ರೊವೈಡೆಡ್ ಸೊ ದಿಸ್ ಕಂಡೀಷನ್ ಮಸ್ಟ್ ಹೋಲ್ಡ್ಸ್ ಆಗಿರಬೇಕು. ಏನಾಗಿರಬೇಕು ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಮೈನಸ್ 1, ಎಸ್ಪೆಷಲಿ ಲೆಸ್ ದ್ಯಾನ್ 0 ಆಗಿರಬೇಕು. ಅಗೇನ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0, ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಆಗಿರಬೇಕು ಅಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಆಗಬೇಕು ವೈ ಆಗಬೇಕು. ಸೊ ದಿಸ್ ಇಸ್ ದ ಪ್ರಾಪರ್ಟಿ ನಂಬರ್. ಸೊ ಏನಾಗುತ್ತೆ ನೆಕ್ಸ್ಟ್ 8th ಒನ್. ಅದೇ ರೀತಿ ನಾವು ನೋಡಿದ್ವಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ನೋಡಿದ್ವಿ. ಅಗೇನ್ ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ವೈ ನೋಡಿದ್ವಿ. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ನೋಡಿದ್ವಿ. ಅಗೇನ್ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ವೈ ನೋಡಿದ್ವಿ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಸಿ ದಟ್ tan ಇನ್ವರ್ಸ್ ಎಕ್ಸ್ ಪ್ಲಸ್ tan ಇನ್ವರ್ಸ್ ವೈ ಅನ್ನು ನೋಡಬಹುದು. ಹಾಗಾದ್ರೆ tan ಇನ್ವರ್ಸ್ ಎಕ್ಸ್ ಪ್ಲಸ್ tan ಇನ್ವರ್ಸ್ ವೈ ಅನ್ನು ನಾವು ಹೆಂಗೆ ಬರ್ಕೊಳ್ತಾ ಹೋಗ್ಬೋದು tan ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಮಾಡ್ಕೊಂಡ್ರೆ ಎಕ್ಸ್ ಮಸ್ಟ್ ಬಿ ಎಕ್ಸ್ ಅಂಡ್ ವೈ ಮಸ್ಟ್ ಬಿ ಪಾಸಿಟಿವ್ ಮತ್ತು ದೆನ್ ಪ್ರಾಡಕ್ಟ್ ಮಸ್ಟ್ ಬಿ ಏನಾಗಬೇಕು ಲೆಸ್ ದ್ಯಾನ್ 1 ಆಗಿರಬೇಕು. ಅದೇ ರೀತಿಯಾಗಿ ಸೊ tan ಇನ್ವರ್ಸ್ ಎಕ್ಸ್ ಪ್ಲಸ್ tan ಇನ್ವರ್ಸ್ ವೈ ನಾವೆಂತ ಬರ್ಕೋಬಹುದು ಪೈ ಪ್ಲಸ್ tan ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಬರ್ಕೊಳ್ಬಹುದು. ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 0, ವೈ ಗ್ರೇಟರ್ ದ್ಯಾನ್ 0, ದೇರ್ ಪ್ರಾಡಕ್ಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಏನಾಗಿರಬೇಕು 1 ಆಗಿರಬೇಕು. ನೆಕ್ಸ್ಟ್ ಸೊ ಮೈನಸ್ ಪೈ ಪ್ಲಸ್ tan ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಬರ್ಕೊಳ್ಬಹುದು. ಸೊ ಪ್ರೊವೈಡೆಡ್ ಎಕ್ಸ್ ಲೆಸ್ ದ್ಯಾನ್ 0, ವೈ ಲೆಸ್ ದ್ಯಾನ್ 0, ಎಕ್ಸ್ ಇಂಟು ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಆಗಿರಬೇಕು. ನೆಕ್ಸ್ಟ್ tan ಇನ್ವರ್ಸ್ ಎಕ್ಸ್ ಮೈನಸ್ tan ಇನ್ವರ್ಸ್ ವೈ ಫಾರ್ಮುಲಾ ನಾವು ಹೆಂಗೆ ಯೂಸ್ ಮಾಡ್ಕೋಬಹುದು tan ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಆಗುತ್ತೆ. ಸೊ ಪ್ರೊವೈಡೆಡ್ ಎಕ್ಸ್ ಇಂಟು ವೈ ಮಸ್ಟ್ ಬಿ ಆಗಿರಬೇಕು ಗ್ರೇಟರ್ ದ್ಯಾನ್ ಮೈನಸ್ 1 ಆಗಿರಬೇಕು. ಅದೇ ರೀತಿಯಾಗಿ ನಾವೇನು ಬರೀಬಹುದು ಪೈ ಪ್ಲಸ್ ಆಫ್ tan ಇನ್ವರ್ಸ್ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಅಂತ ಬರೀಬಹುದು. ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 0, ವೈ ಲೆಸ್ ದ್ಯಾನ್ 0, ಎಕ್ಸ್ ಇಂಟು ವೈ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಗಬೇಕು ಮೈನಸ್ 1 ಆಗಬೇಕು. ಸೊ ಅದೇ ರೀತಿಯಾಗಿ ಮೈನಸ್ ಪೈ ಪ್ಲಸ್ tan ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಇಫ್ ಎಕ್ಸ್ ಲೆಸ್ ದ್ಯಾನ್ 0, ವೈ ಗ್ರೇಟರ್ ದ್ಯಾನ್ 0, ದೇರ್ ಪ್ರಾಡಕ್ಟ್ ಮಸ್ಟ್ ಬಿ ಏನಾಗಿರಬೇಕು ಲೆಸ್ ದ್ಯಾನ್ 0 ಆಗಿರಬೇಕು. ಓಕೆನಾ. ಹಾಗಾದರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ cot ಇನ್ವರ್ಸ್ ಎಕ್ಸ್ ಪ್ಲಸ್ cot ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು cot ಇನ್ವರ್ಸ್ ಆಫ್ ಏನಂತ ಬರೀಬಹುದು ಎಕ್ಸ್ ಇಂಟು ವೈ ಮೈನಸ್ 1 ಡಿವಿಸಿಬಲ್ ಬೈ ವೈ ಪ್ಲಸ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ cot ಇನ್ವರ್ಸ್ ಎಕ್ಸ್ ಮೈನಸ್ cot ಇನ್ವರ್ಸ್ ವೈ ಅನ್ನು ನಾವೆಂತ ಬರೀಬಹುದು cot ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ 1 ಡಿವಿಸಿಬಲ್ ಬೈ ವೈ ಮೈನಸ್ ಎಕ್ಸ್ ಅಂತೇಳಿ ನಾವೇನು ಮಾಡ್ತಾ ಹೋಗ್ಬೋದು ಬರೀತಾ ಹೋಗ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಪ್ರಾಪರ್ಟಿ. ಸೊ ನೋಡಿ ಇದು ಬಹಳ ಇಂಪಾರ್ಟೆಂಟು. ಸೊ ನಾವು ಬಹಳ ಸರಿ ಯೂಸ್ ಮಾಡ್ತಾ ಹೋಗ್ತೀವಿ.
ಸೈನ್ ಇನ್ವರ್ಸ್ ಎಕ್ಸ್ ನಾವೆಂತ ಬರೀಬಹುದು ಕಾಸ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ. ನಾವು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಕೂಡ ಬರ್ಕೋಬಹುದು. ಹೆಂಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಅಥವಾ ಇನ್ ಟರ್ಮ್ಸ್ ಆಫ್ ಕಾಟ್ ಇನ್ವರ್ಸ್ ಅಲ್ಲಿ ಕೂಡ ಬರ್ಕೊಳ್ಬಹುದು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂತ ಬರ್ಕೊಳ್ಬಹುದು. ಅಗೇನ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಇನ್ ದ ಫಾರ್ಮ್ ಆಫ್ ಸೀಕೆಂಟ್ ಅಲ್ಲಿ ಬರೀಬಹುದು 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅಗೇನ್ ಇದನ್ನ ನಾವೇನ್ ಮಾಡಬಹುದು ಕೊಸೀಕೆಂಟ್ ಅಲ್ಲಿ ಕೂಡ ಬರೀಬಹುದು. therefore ಕೊಸೀಕೆಂಟ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಆಗುತ್ತೆ 1 ಬೈ ಎಕ್ಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಅನ್ನು ನಾವು ಈ ರೀತಿಯಾಗಿ ಎಲ್ಲ ಬರಿತಾ ಹೋಗಬಹುದು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನು ನಾವೆಂತ ಬರೀಬಹುದು ಸೈನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಬಹುದು. ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂತ ಬರೀಬಹುದು. ಅಗೇನ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ರೈಟ್. ಅಂಡ್ ಆಲ್ಸೋ ವಿ ಕ್ಯಾನ್ ರಿಟ್ ಆಸ್ secant inverse of 1 by x ಅಂತ ಬರ್ಕೊಳ್ಳಬಹುದು. ಅಗೇನ್ cosecant inverse of 1 divisible by square root of 1 minus x square ಅಂತ ಬರೀಬಹುದು. ರೈಟ್. ನೆಕ್ಸ್ಟ್ ಸೊ ಅದೇ ರೀತಿಯಾಗಿ 3 tan x ಅಂತ ದಟ್ ಇಸ್ tan inverse x ಅನ್ನ ನಾವು ಇನ್ಸ್ಟೆಡ್ ಆಫ್ ಸೈನ್ ಅಲ್ಲಿ sin inverse of x divisible by square root of 1 plus x square ಅಂತ ಬರೀಬಹುದು. ನೆಕ್ಸ್ಟ್ cos inverse of 1 divisible by square root of 1 plus x square ಅಂತ ಬರೀಬಹುದು. ಆರ್ ಅಂತ ಬರೀಬಹುದು cot inverse of 1 by x ಅಂತ ಬರೀಬಹುದು. ರೈಟ್. ಅದೇ ರೀತಿಯಾಗಿ ಅದನ್ನ ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಬರೀಬಹುದು ಕೊಸಿಕೆಂಟ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂತ ಬರೀಬಹುದು. ಆರ್ ಸೀಕೆಂಟ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತೇಳಿ ನಾವೇನ್ ಮಾಡ್ತಾ ಹೋಗ್ಬೋದು ಬರಿತಾ ಹೋಗಬಹುದು. ನೋಡಿ ಈ ಮೂರು ಬಹಳ ಇಂಪಾರ್ಟೆಂಟ್ ಆಗ್ತವೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 10 ಏನ್ ಮಾಡ್ಬೋದಪ್ಪ 2 ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ನಾವೆಂತ ಬರೀಬಹುದು ಸೈನ್ ಇನ್ವರ್ಸ್ ಆಫ್ 2x. ಸೊ ಸೈನ್ ಇನ್ವರ್ಸ್ ಅನ್ನ ನಾವೆಂತ ಬರ್ಕೊಳ್ಬಹುದು ಸೈನ್ ಇನ್ವರ್ಸ್ ಆಫ್ 2x into square root of 1 minus x square if x lies between greater than 1 by root 2 1 by 2 ಅಂತ ಬರೀಬಹುದು. ಅಗೇನ್ ಸೊ 2 ಸೈನ್ ಇನ್ವರ್ಸ್ ಎಕ್ಸ್ ಅನ್ನು ನಾವೆಂತ ಬರೀಬಹುದು ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ 1 ಬೈ ರೂಟ್ 2 ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಏನಾಗಿರ್ಬೇಕು 1 ಆಗಿರಬೇಕು. ನೆಕ್ಸ್ಟ್ ನಾವೇನ್ ಬರೀಬಹುದು ಮೈನಸ್ ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬಹುದು ವೆನ್ ಅವರ್ ಎಕ್ಸ್ ಲೈಸ್ ಬಿಟ್ವೀನ್ -1 to -1 by 2. ಈ ಕಂಡೀಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಾರ್ಮುಲಾಸ್ನ ಯೂಸ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಸೊ 2 ಕಾಸ್ ಇನ್ವರ್ಸ್ ಎಕ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರ್ಕೊಳ್ಬಹುದು ಕಾಸ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ಮೈನಸ್ 1. ಅಗೇನ್ ನಾವೆಂತ ಬರೀಬಹುದು 2 ಪೈ ಮೈನಸ್ ಆಫ್ ಕಾಸ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ಮೈನಸ್ 1 ಅಂತ ಬರ್ಕೊಳ್ಬಹುದು. ಪ್ರೊವೈಡೆಡ್ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ 0 to 1 ಇದ್ರೆ ಮಾತ್ರನೇ ಕಾಸ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ಮೈನಸ್ 1 ಅಂತ ಬರೀಬಹುದು. ನೆಕ್ಸ್ಟ್ ಗ್ರೇಟರ್ ದ್ಯಾನ್ 1 ಲೆಸ್ ದ್ಯಾನ್ 0 ಇದ್ದಾಗ ನಾವೆಂತ ಬರೀಬಹುದು 2 ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ಮೈನಸ್ 1 ಅಂತ ಬರೀಬಹುದು. ನೆಕ್ಸ್ಟ್ ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ನಾವೆಂತ ಬರೀಬಹುದು ಟ್ಯಾನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 1 ಅಂತ ಬರೀಬಹುದು. ನೆಕ್ಸ್ಟ್ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ ಎಕ್ಸ್ ಮಸ್ಟ್ ಬಿ ಏನಾಗಿರ್ಬೇಕು ಗ್ರೇಟರ್ ದ್ಯಾನ್ 1 ಆಗಿರಬೇಕು. ನೆಕ್ಸ್ಟ್ ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ನಾವೆಂತ ಬರೀಬಹುದು ಮೈನಸ್ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಪ್ರೊವೈಡೆಡ್ ಇಫ್ ಎಕ್ಸ್ ಮಸ್ಟ್ ಬಿ ಏನಾಗಿರ್ಬೇಕು ಲೆಸ್ ದ್ಯಾನ್ -1 ಆಗಿರಬೇಕು. ಗೊತ್ತಾಗ್ತಿದೆ ಅಲ್ವಾ? ರೈಟ್. ನೆಕ್ಸ್ಟ್ ಒನ್ ನೋಟ್ ಮಾಡ್ಕೊಂತ ಹೋಗಬೇಕು. ನೆಕ್ಸ್ಟ್ ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕೂಡ ಬರ್ಕೊಳ್ಬಹುದು. ಹೇಗೆ ಸೈನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಪ್ರೊವೈಡೆಡ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು -1 ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 1 ಅಂತ ಬರ್ಕೊಳ್ಬಹುದು. ಅದೇ ರೀತಿ 2 ಟ್ಯಾನ್ ಇನ್ವರ್ಸ್ ಏನಂತ ಬರೀಬಹುದು ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 1 ಅಂತ ಆಗಿರಬಹುದು. ಅದೇ ರೀತಿ ನಾವೆಂತ ಬರೀಬಹುದು ಮೈನಸ್ ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಇಫ್ ಎಕ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ -1 ಆಗಿದ್ರೆ. ಓಕೆನಾ? ನೆಕ್ಸ್ಟ್ ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ನಾವೆಂತ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲೇ ಬರ್ಕೊಳ್ಬಹುದು. ಹೆಂಗೆ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದ್ಯಾನ್ ಇನ್ಫಿನಿಟ್ ಆಗಿರಬೇಕು. ಅಗೇನ್ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಇನ್ವರ್ಸ್ ಸೊ ಎಕ್ಸ್ ಆಫ್ ಏನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ 0 ಟು ಎಲ್ಲಿಗೆ ಹೋಗಬೇಕು ದಟ್ ಇಸ್ ಮೈನಸ್ ಇನ್ಫಿನಿಟಿ ಟು 0 ಆಗಿರಬೇಕು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 11
ಸೊ 3 ಸೈನ್ ಎಕ್ಸ್ ಅನ್ನ ಹೇಗೆ ಬರ್ಕೊಳ್ಬಹುದು? 3 ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ಸೊ ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್ ಅಂತ ಬರ್ಕೊಳ್ಬಹುದು. ಪ್ರೊವೈಡೆಡ್ ಇಫ್ ಎಕ್ಸ್ ಮಸ್ಟ್ ಬಿ ಲೈಸ್ ಬಿಟ್ವೀನ್ ಮೈನಸ್ 1/2 ಟು ಪ್ಲಸ್ 1/2 ಆಗಿರಬೇಕು. ನೆಕ್ಸ್ಟ್ 3 ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ನಾವೆಂತ ಬರ್ಕೊಳ್ಬಹುದು? ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ ಸೊ 3x ಮೈನಸ್ 4x ಕ್ಯೂಬ್ ಅಂತ ಬರ್ಕೊಳ್ಬಹುದು. ಪ್ರೊವೈಡೆಡ್ ಎಕ್ಸ್ ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1 ಟು ಗ್ರೇಟರ್ ದ್ಯಾನ್ 1/2. ನೆಕ್ಸ್ಟ್ minus pi, so 3 sin inverse x ಅನ್ನ minus pi minus sin inverse of 3x minus 4x cube ಅಂತ ಬರ್ಕೊಳ್ಬಹುದು. if x lies between greater than 1 to so less than half ಆಗಿರಬೇಕು. ಅದೇ ರೀತಿಯಾಗಿ 3 cos inverse x ಅನ್ನ ಸೊ cos inverse of ನಾವೆಂತ ಬರೀಬಹುದು? 4x cube minus 3x if x must be less than or equals to 1 to greater than or equals to ಆಗಿರಬೇಕು, half ಆಗಿರಬೇಕು. ನೆಕ್ಸ್ಟ್ ಸೊ 3 cos inverse x ಅಂತ ಬರ್ಕೊಳ್ಬಹುದು 2 pi minus cos inverse of 4x cube minus 3x ಅನ್ನ ಸೊ x must be less than or equals to 1/2 x must be greater than minus 1/2 ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ ಅದೇ ರೀತಿ ನಾವೇನು ಬರ್ಕೊಳ್ಬಹುದು? 2 pi plus cos inverse of 4x cube minus 3x so if x must be less than or equals to minus 1/2 x must be greater than minus 1 ಆಗಿರಬೇಕು. ಓಕೆನಾ? ನೆಕ್ಸ್ಟ್ 3 tan ಇನ್ವರ್ಸ್ x ಅನ್ನ 3 tan ಇನ್ವರ್ಸ್ x ಅನ್ನ ನಾವೆಂತ ಬರೀಬಹುದು? tan ಇನ್ವರ್ಸ್ ಆಫ್ 3x minus x cube divisible by 1 minus 3x square if x must be less than x must be greater than minus 1 by root 3 less than 1 by root 3 ಆಗಬೇಕು. ಅದೇ ರೀತಿಯಾಗಿ 3 tan ಇನ್ವರ್ಸ್ x ಅನ್ನ ನಾವೆಂತ ಮಾಡ್ಕೋಬಹುದು? pi plus tan ಇನ್ವರ್ಸ್ ಆಫ್ 3x minus x cube divisible by 1 minus 3x square ಬರ್ಕೊಳ್ಬಹುದು whenever if x is greater than 1 by root 3 ಆಗಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೆಂತ ಬರ್ಕೊಳ್ಬೋದನ್ನ ಸೊ ಮೈನಸ್ ಪೈ ಟ್ಯಾನ್ ಇನ್ವರ್ಸ್ ಆಫ್ 3x minus x cube divisible by 1 minus 3x square ಅಂತ ಬರ್ಕೊಳ್ಬಹುದು ಇಫ್ x must be less than ಏನಾಗಿರಬೇಕು? minus 1/2 ಆಗಿರಬೇಕು. ಓಕೆನಾ? ರೈಟ್. ಸೊ ವಿಲ್ ಸಿ ದ ಸೊ ಸಮ್ ಆಫ್ ದಿ ಶಾರ್ಟ್ ಕಟ್ ಮೆಥಡ್ಸ್. ಸೊ ಇದು ಬಹಳ ಇಂಪಾರ್ಟೆಂಟು, ನೆನಪಿರಬೇಕು ನೋಡಿ. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ನೆಕ್ಸ್ಟ್ ಏನಿದೆ? ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಝೆಡ್ ಇದ್ರೆ ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಕೊಟ್ಟಿದೆ, ಬಟ್ ಇಲ್ಲೊಂದು ಏನಿದೆ ಟ್ಯಾನ್ ಇನ್ವರ್ಸ್ ಝೆಡ್ ಬಂದಿದೆ. ಹಾಗಾದ್ರೆ ಹೆಂಗೆ ಬರ್ಕೊಳ್ಬಹುದಪ್ಪ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ನೋಡಿ ಏನು ಮಾಡ್ತಾ ಹೋಗ್ಬೇಕು? ಆಲ್ಟರ್ನೇಟಿವ್ಲಿ ಬರ್ಕೊಳ್ತೋಗ್ಬೇಕು. ಎಕ್ಸ್ ವೈ ಝೆಡ್ ಅಗೇನ್ ವೈ ಝೆಡ್ ಎಕ್ಸ್ ಅಂತಲೇ ಆಲ್ಟರ್ನೇಟಿವ್ಲಿ ಬರ್ಕೊಂತ ಹೋದ್ರೆ ಸೊ ದಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು ಸೊ ಇದು ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್ if tan inverse x plus tan inverse y plus tan inverse z is equals to 90 degree, you know, tan inverse x plus tan inverse y plus tan inverse z is equals to 90 degree, then x into y, y into z, z into x is equals ಆಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ tan inverse x plus tan inverse y plus tan inverse z is equals to 180 degree ಆದರೆ ಸೊ x plus y plus z is equals ಆಗುತ್ತೆ x y z ಆಗುತ್ತೆ. ನೆಕ್ಸ್ಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆದರೆ ನೆನಪಿಟ್ಕೊಂಡ್ಬಿಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ಸ್ ಆಗುತ್ತೆ 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗಿದ್ರೆ ಸೊ ನಾವೆಂತ ಬರೀಬಹುದು? ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಂಟು ಸ್ಕ್ವೇರ್ ರೂಟ್ ಆಫ್ ಏನಿದೆ 1 ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 2xyz ಅಂತ ಬರೀಬಹುದು. ಓಕೆನಾ? ಸೊ ನೆಕ್ಸ್ಟ್ ಸೊ ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು ಸೊ ಏನಿದೆ 3π ಆಗಿದ್ರೆ ಸೊ ಎಂತ ಬರೀಬಹುದು? ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅನ್ನ ನಾವೆಂತ ಬರೀಬಹುದು? ಸೊ 3 ಅಂತೇಳಿ ಬರೀಬಹುದು. ಅದೇ ರೀತಿಯಾಗಿ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಇಸ್ ಈಕ್ವಲ್ಸ್ ಏನಾಗಿರ್ತದಪ್ಪ ಅಂದ್ರೆ ಸೊ ಮೈನಸ್ 1 ಆಗಿರ್ತದೆ. ಏನಾಗಿರ್ತದೆ? ಮೈನಸ್ 1 ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗಿದ್ರೆ then x square plus y square plus z square plus 2 into x into y into z is equals ಅಂತ ಬರೀಬಹುದು 1 ಅಂತ ಹೇಳಿ ಬರೀಬಹುದು. ಓಕೆನಾ? ರೈಟ್. ನೆಕ್ಸ್ಟ್ ಒನ್ ಸೊ 8th ಒನ್ ಏನಿದೆ? sin inverse x plus sin inverse y plus sin inverse z is equals to 3π by 2 ಕೊಟ್ಟಿದ್ರೆ
ನೋಡಿ ಇವೆಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಕೂಡ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಪ್ಲಸ್ ಸೈನ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು 3π/2 ಅಂತ ಬರೀಬಹುದು. ದೆನ್ ಎಕ್ಸ್ ಇಂಟು ವೈ, ವೈ ಇಂಟು ಝೆಡ್, ಝೆಡ್ ಇಂಟು ಎಕ್ಸ್ ಏನಾಗಿರ್ತದೆ 3 ಆಗಿರ್ತದೆ. ಸೊ ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಥೀಟಾ, ದೆನ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಆಗುತ್ತೆ ಪೈ ಮೈನಸ್ ಥೀಟಾ ಆಗುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಥೀಟಾ ಆಗಿಬಿಟ್ರೆ ದೆನ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಆಗುತ್ತೆ ಪೈ ಮೈನಸ್ ಥೀಟಾ ಆಗುತ್ತೆ. ನೆಕ್ಸ್ಟ್ 10th one, if cos inverse x plus cos inverse y is equals to theta, then sin inverse x plus sin inverse y is equals ಆಗುತ್ತೆ pi minus theta ಆಗುತ್ತೆ. ನೋಡಿ ಜಸ್ಟ್ ರಿವರ್ಸ್ ಇದೆ. ಸೊ cos inverse x plus cos inverse y is equals to theta ಆದರೆ then we can write it as sin inverse x plus sin inverse y ನಾವೆಂತ ಬರೀಬಹುದು pi minus theta ಅಂತೇಳಿ ಬರೀಬಹುದು. ನೆಕ್ಸ್ಟ್ ಇಫ್ tan inverse x plus tan inverse y is equals to pi/2 ಆದರೆ then x into y is equals ನಮಗೆ ಏನಾಗುತ್ತೆ 1 ಬರ್ತದೆ. x into y is equals ಬರ್ತದೆ 1 ಆಗ್ತದೆ. ನೆಕ್ಸ್ಟ್ ಸೊ cos inverse a plus cos inverse b is equals to 90 ಡಿಗ್ರಿ ಆದರೆ then a square plus b square is equals ನಮಗೆ ಏನು ಬಂದ್ಬಿಡ್ತದೆ 1 ಬರ್ತಾ ಹೋಗ್ತದೆ. ನೆಕ್ಸ್ಟ್ cot inverse x plus cot inverse y is equals to 90 ಡಿಗ್ರಿ ಆದರೆ ದೆನ್ ಎಕ್ಸ್ ಇಂಟು ವೈನ ನಾವೆಂತ ಬರೀಬಹುದು 1 ಅಂತೇಳಿ ಬರೀಬಹುದು. ಎಕ್ಸ್ ಇಂಟು ವೈನ ನಾವೆಂತ ಬರೀಬಹುದು ಸೊ 1 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಸೊ 14th one ನೋಡ್ತಾ ಹೋಗೋಣ. ಸೊ 14th one ನೋಡೋಣ. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಕಾಸ್ ಇನ್ವರ್ಸ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು ಥೀಟಾ ಆದರೆ ದೆನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 2xy ಬೈ ಎ ಬಿ ಇಂಟು ಕಾಸ್ ಥೀಟಾ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ ಬರೀಬಹುದು. ಗೊತ್ತಾಯ್ತಲ್ವಾ? ಇಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಬೈ ಬಿ ಇಸ್ ಈಕ್ವಲ್ಸ್ ಟು ಸೊ ಥೀಟಾ ಆದರೆ ಸೊ ದೆನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 2xy ಬೈ 2b ಕಾಸ್ ಥೀಟಾ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂತ ಬರೀಬಹುದು. ಇಟ್ ಮಸ್ಟ್ ಬಿ ಏನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಸೊ ಏನು ಕೊಟ್ಟಿದ್ದಾರೆ ಟ್ಯಾನ್ ಇನ್ವರ್ಸ್ ಆಫ್ ನೆಕ್ಸ್ಟ್ ಏನು ಹೇಳ್ತಾರೆ 15th one. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ವಿ ಕ್ಯಾನ್ ರೀಟ್ ಆಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತೇಳಿ ಬರೀಬಹುದು. ನೆನಪಿಟ್ಕೊಳ್ಳಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತೇಳಿ ಬರೀಬಹುದು. ಅದೇ ರೀತಿಯಾಗಿ tan inverse of 3a square x minus x cube divisible by a of a square minus 3x square ಇದ್ರೆ we can write it as 3 into tan inverse of x by a ಅಂತೇಳಿ ಬರೀಬಹುದು. ನೆಕ್ಸ್ಟ್ ಸೊ tan inverse of square root of 1 plus x square plus square root of 1 minus x square ಅದೇನ್ divisible by 1 plus x square minus square root of 1 minus x square ಇದ್ರೆ we can write it as pi by 4 plus 1 by 2 into cos inverse of x square ಅಂತೇಳಿ ಬರೀತಾ ಹೋಗಬಹುದು. ನೆಕ್ಸ್ಟ್ 18th one. ಸೊ tan inverse of square root of 1 minus x divisible by 1 plus x ಅನ್ನ we can write it as half of cos inverse x ಅಂತೇಳಿ ಬರೀಬಹುದು. ನೆಕ್ಸ್ಟ್ ಇಫ್ cos inverse x by a plus cos inverse y by b is equals to theta ಆದರೆ cos inverse of x by a plus cos inverse of y by b is equals to theta ಆದರೆ then x square by a square minus 2xy by ab cos theta plus y square by b square is equals ಆಗುತ್ತೆ sin square theta ಆಗುತ್ತೆ. ನೆಕ್ಸ್ಟ್ 20th one. if sin inverse x by a plus sin inverse y by b is equals to alpha ಆದರೆ ಏನು ಕೊಡ್ತಾರೆ sin inverse of x by a plus sin inverse of y by b is equals to alpha ಆದರೆ then x square by a square plus 2xy by ab cos alpha plus y square by b square ಏನಾಗತ್ತಪ್ಪ ಅಂದ್ರೆ ನಾ sin square alpha ಆಗುತ್ತೆ. ಅವ್ರು ನಿಮಗೆ ಏನು ಕೊಟ್ಬಿಡ್ತಾರೆ ಸೊ ಈ ರೀತಿಯ ಕ್ವಶನ್ ಕೊಟ್ಟು ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಅಂತ ಕೇಳ್ಬಿಡ್ತಾರೆ. ಅವಾಗ ನಮಗೆ ಏನು ಗೊತ್ತಿರಬೇಕು sin square alpha ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಸೊ a sin inverse x minus b cos inverse x is equals to c ಆದರೆ then a sin inverse x plus b cos inverse x is equals to ನಾವೆಂತ ಬರೀಬಹುದು ಸೊ pi into ab plus c of a minus b divisible by a plus b ಅಂತೇಳಿ ಬರೀಬಹುದು.
ಓಕೆನಾ. ಸೊ ದೀಸ್ ಆರ್ ಆಲ್ ದಿ ಪ್ರಾಪರ್ಟೀಸ್. ನಿಮಗೆಲ್ಲ ಪ್ರಾಪರ್ಟೀಸ್ ಇವಿಷ್ಟು ಪ್ರಾಪರ್ಟೀಸ್ ನಿಮಗೆ ನೆನಪಿರಬೇಕು. ಇವಿಷ್ಟು ಪ್ರಾಪರ್ಟೀಸ್ ನೆನಪಿಟ್ಕೊಂಡ್ರೆ ಸೊ ಅವ್ರು ಯಾವುದೇ ಪ್ರಾಬ್ಲಮ್ ಕೇಳಿ ಸೊ ಯು ಕ್ಯಾನ್ ಏಬಲ್ ಟು ಆನ್ಸರ್ ಟು ಎನಿ ಕ್ವಶನ್. ಗೊತ್ತಾಗ್ತಿದೆ ಅಲ್ವಾ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಪೈ ಬೈ 4 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 ಪ್ಲಸ್ ಕಾಸೆಕೆಂಟ್ ಇನ್ವರ್ಸ್ ಆಫ್ ಪೈ ಬೈ 4 ಕೊಟ್ಟಿದ್ದಾರೆ is equals to x by 2 ಅಂತ ಹೇಳ್ತಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ. ನಮಗೆ ಕೊಟ್ಟಿರೋದೇನು? ಸೈನ್ ಇನ್ವರ್ಸ್ ಎಕ್ಸ್ ಬೈ 5 ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ 5 ಬೈ 4 ಕೊಟ್ಟಿದ್ದಾರೆ. ದೆನ್ ಇಟ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಫೈಂಡ್ ಮಾಡ್ತಾ ಹೋಗಬೇಕು. ನೋಡೋಣ ಸೊಲ್ಯೂಷನ್ ಫೈಂಡ್ ಮಾಡ್ತಾ ಹೋಗೋಣ. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 ಪ್ಲಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 ಬೈ 4 ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಕೊಟ್ಟರೆ ಸೊ ನಾವೇಂತ ಬರೀಬಹುದು ಅದನ್ನ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 is equals to so pi by 2 of cosecant inverse pi by 4 ನ ನಾವೇನಂತ ಬರೀಬಹುದು? ಸೊ ವಿ ಕ್ಯಾನ್ ರೀಡ್ ಆಸ್ ಮೈನಸ್ ಸೈನ್ ಇನ್ವರ್ಸ್ ಆಫ್ ನಾವೇನಂತ ಬರ್ಕೊಳ್ಬಹುದು ಅದನ್ನ 4 by 5 ಅಂತ ಬರ್ಕೊಳ್ಬಹುದು. ಏನಂತ ಬರ್ಕೊಳ್ಬಹುದು? ಸೈನ್ ಇನ್ವರ್ಸ್ ಆಫ್ 4 by 5 ಅಂತ ಬರ್ಕೋಬಹುದು. ನಾನು ಬೈ ಯೂಸಿಂಗ್ ಸೊ ಯಾವ್ದು ಯಾವ ಪ್ರಾಪರ್ಟಿ ನಂಬರ್ 2 ಇಂದ ವಿ ನೋ ದಟ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನು ಕೊಟ್ಟಿದ್ದಾರೆ? 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಗೊತ್ತಿದೆ. ಹಾಗಾದರೆ ಸೈನ್ ಇನ್ವರ್ಸ್ ಎಕ್ಸ್ ಬೈ 5 ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ ಕಾಸ್ ಇನ್ವರ್ಸ್ ಆಫ್ ನಾವೆಂತ ಬರ್ಕೊಳ್ಬೋದು ಇದನ್ನ 4 by 5 ಅಂತೇಳಿ ಬರ್ಕೊಂಡ್ಬಿಡಬಹುದು. ಹಾಗಾದರೆ ಸೊ ನಮಗೆ ಸೊ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಗೊತ್ತಿದ್ದಾವೆ ನಮಗೆ, ಅದಲ್ವಾ. ಸೊ ನಾನೇನು ತಗೊಳ್ತೀನಿ? ಕಾಸ್ ಇನ್ವರ್ಸ್ ಆಫ್ 4 by 5 ನ ಸಮ್ ಎಕ್ಸ್ ಅಂತ ತಗೊಂಡ್ರೆ ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ? 4 by 5 ಬರ್ತದೆ. ಸೊ ನಾವೇನು ತಗೊಳ್ಳೋಣ? ಕಾಸ್ ವೈ ತೊಗೊಂಡ್ಬಿಡೋಣ, ಇಸ್ ಈಕ್ವಲ್ಸ್ ಬರುತ್ತೆ 4 by 5 ಬರುತ್ತೆ. ಸೊ ಕಾಸ್ ಥೀಟಾ ಅಂದರೆ ನಮಗೆ ಗೊತ್ತಿದೆ. ಸೊ ಏನಾಗುತ್ತೆ? 4 ಇಲ್ಲಿ ಬರುತ್ತೆ 5 ಬರುತ್ತೆ. ಹಾಗಾದರೆ ನಮ್ಗೆ ಇಲ್ಲಿ ಏನು ಬರಬೇಕು? 3ನೇ ಬರಬೇಕು. ಹಾಗಾದರೆ ಕಾಸ್ ವೈ ಇಸ್ ಈಕ್ವಲ್ಸ್ ಟು 4 by 5 ಆದರೆ ಹಾಗಾದರೆ ಸೈನ್ ವೈ ಇಸ್ ಈಕ್ವಲ್ಸ್ ಟು ಏನಾಗ್ಬಿಡ್ತದೆ? ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಸೊ 3 by 5 ಬರ್ತದೆ, ಹೌದಲ್ವಾ. ಸೊ ಏನಾಗುತ್ತೆ? 3 by 5 ಹಾಗಾದರೆ ಸೊ ಸೈನ್ ಇನ್ವರ್ಸ್ ಆಫ್ 3 by 5 ಇಸ್ ಈಕ್ವಲ್ಸ್ ನಮಗೇನು ಬಂದ್ಬಿಡ್ತದೆ? ವೈ ಬರ್ತಾ ಹೋಗ್ತದೆ. ಹಾಗಾದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 5 ನ ನಾವೇನು ತೊಗೊಂಡಿದ್ದೀವಿ? ಇಷ್ಟು ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ವೈ ಅಂತ ತೊಗೊಂಡಿರೋದ್ರಿಂದ ಸೊ ಎಕ್ಸ್ ಬೈ 5 ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ 3 by 5 ಆಗೋದ್ರಿಂದ ದಿಸ್ ಮಸ್ಟ್ ಬಿ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರ್ತಾ ಹೋಗ್ತದೆ? ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಬರ್ತಾ ಹೋಗ್ತದೆ. ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರ್ತಾ ಹೋಗ್ತದೆ? ಸೊ 3 ಈಸ್ ದ ಆನ್ಸರ್, ರೈಟ್. ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರುತ್ತೆ? 3 ಇಸ್ ದ ಆನ್ಸರ್. ಹಾಗಾದ್ರೆ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ದ ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಕಾಟ್ of cosecant inverse of 5 by 3 plus tan inverse of 2 by 5 is option A 6 by 17, option B 3 by 17, option C 4 by 17, option D 5 by 17 ಅಂದರೆ ಇದೆ. ಹಾಗಾದರೆ ನೋಡಿ, ಈಗ ಕೊಸಿಕೆಂಟ್ ಆಫ್ 5 by 3 ನಾನು ಇದನ್ನ ಏನು ಮಾಡ್ಕೊಂಡ್ಬಿಡ್ತೀನಿ? ಟ್ಯಾನಲ್ಲೇ ಬರ್ಕೋಬೇಕು. ನಮಗೇನು ಕೊಟ್ಟಿದ್ದಾರೆ? ಸೊ ಕಾಟ್ ಆಫ್, ಈಗ ಕೊಸಿಕೆಂಟ್ ಆಫ್ 5 by 3 ಇದೆ, ನಾನು ಇದನ್ನು ಸಮ್ ವೈ ಅಂತ ಅಂದ್ಕೊಂಡು ಸೊ ಕೊಸಿಕೆಂಟ್ ಇನ್ವರ್ಸ್ ಆಫ್ 5 by 3 ತೊಗೊಂಡ್ರೆ ಹಾಗಾದರೆ ಕೊಸಿಕೆಂಟ್ ಆಫ್ 5 by 3 ಇಸ್ ಈಕ್ವಲ್ಸ್ ಟು ವೈ. ಹಾಗಾದರೆ ಅಗೇನ್ ಬೈ ಯೂಸಿಂಗ್ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ತೊಗೊಳ್ಳೋಣ. ಸೊ ನಮಗೆ ಗೊತ್ತಿದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 5, ಇಲ್ಲಿ 3 ಬಂದು ಇಲ್ಲಿ ಏನು ಬರಬೇಕು? 4 ಬರ್ತಾ ಹೋಗಬೇಕು. ಹಾಗಾದರೆ ಕೊಸಿಕೆಂಟ್ ಇನ್ವರ್ಸ್ ಆಫ್ 5 by 3 ಅಲ್ಲಿ ವಿ ಕ್ಯಾನ್ ರೀಡ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ನಾವೆಂತ ಬರಿಬೋದು? 3 by 4 ಅಂತ ಬರಿಬೋದು. ಪ್ಲಸ್ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 2 by 3 ಬರ್ತಾ ಹೋಗ್ತದೆ. ಹಾಗಾದರೆ ನಮಗೆ ಗೊತ್ತಿದೆ. ಸೊ ಸಮ್ ವೈ ಅಂತ ಅನ್ಕೊಳ್ಳೋಣ. ಸೊ ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ತಗೊಂಡ್ರೆ ಸೊ ನಮಗೇನಾಗುತ್ತದೆ? ಟ್ಯಾನ್ ಇನ್ವರ್ಸ್ ಆಫ್ 3 by 4 ಪ್ಲಸ್ 2 by 3 ಡಿವಿಸಿಬಲ್ ಬೈ 1 ಮೈನಸ್ 3 by 4 ಇಂಟು 2 by 3 ಆಗ್ತಾ ಹೋಗ್ತದೆ, ಹೌದಲ್ವಾ. ಹಾಗಾದರೆ ವೈ ಇಸ್ ಈಕ್ವಲ್ಸ್ ಟು ಸೊ ಕಾಟ್ ಆಫ್, ನಾವು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಹೌದಲ್ವಾ. ಸೊ ಎಲ್ ಸಿಮ್ ತೊಗೊಂಡ್ರೆ ನಮಗೇನಾಗುತ್ತೆ? ಸೊ 12 ಇಸ್ ದ ಎಲ್ ಸಿಮ್. ಸೊ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಸೊ ನಮಗೇನು ಬರ್ತದಪ್ಪ ಅಂದ್ರೆ 17 by 6 ಬರ್ತಾ ಹೋಗ್ತದೆ. ನೀವು ಸಿಂಪ್ಲಿಫೈ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ 4 3 12 ಇದೆ, 12 ಮೈನಸ್ 6 ಮಾಡಿದ್ರೆ 6 ಬರ್ತಾ ಹೋಗ್ತದೆ. ಸೊ ಇಲ್ಲಿ 12 ತೊಗೊಂಡ್ರೆ 12 ಕ್ಯಾನ್ಸಲ್ ಆಗುತ್ತೆ. ಸೊ 4 3 12 ಆದರೆ 3 3 9 ಬರುತ್ತೆ, ಪ್ಲಸ್ 4 3 ಸೊ ಅಗೇನ್ ಇಲ್ಲಿ ಬರುತ್ತೆ 4 2 8 ಬರುತ್ತೆ, 8 ಪ್ಲಸ್ 9 ಮಾಡಿದ್ರೆ 17 ಬರ್ತಾ ಹೋಗ್ತದೆ.
17/6 ಬರ್ತದೆ. ಹಾಗಾದ್ರೆ y is equals to cot of, ಇದನ್ನು ನಾವೇನು ಬರ್ಕೊಳ್ಳೋಣ, cot ಅಲ್ಲೇ ಬರ್ಕೊಳ್ಳೋಣ. therefore cot inverse is equals ಆಗುತ್ತೆ 6/17 ಬರ್ತಾ ಹೋಗ್ತದೆ. ಹಾಗಾದ್ರೆ y is equals ಏನಾಯ್ತು ನಮಗೆ 6/17 ಆಯಿತು. ಸೊ ಆಪ್ಷನ್ ನಮಗೆ ಅದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ನೆಕ್ಸ್ಟ್ ಒನ್, the value of cos of sin inverse of 3/5 is, so option A 3/5, option B 4/5, so option C -4/6, option D -5/3 ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ಇದಕ್ಕೆ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ y is equals to cos of, ನಾವೇನು ಮಾಡ್ಕೊಳ್ಳೋಣ, ಸೈನ್ ಇನ್ವರ್ಸ್ ಆಫ್ 3/5. ಹಾಗಾದ್ರೆ ನಾವು ಸೈನ್ ಇನ್ವರ್ಸ್ ಆಫ್ 3/5 ನ ನಾವೇನ್ ಮಾಡ್ಕೋಬೇಕು, ಕಾಸ್ ಇನ್ವರ್ಸ್ ಆಫ್ 3/5 ಅಂತ ತಗೊಳ್ಳೋಣ. ಹಾಗಾದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಸೈನ್ ಇನ್ವರ್ಸ್ ಆಫ್ 3/5 ನ ವಿಲ್ ಕನ್ಸಿಡರ್ ಆಸ್ ಅ ಥೀಟಾ. ಹಾಗಾದ್ರೆ ನಮಗೆ 3/5 ಇಸ್ ಈಕ್ವಲ್ಸ್ ಆಗುತ್ತೆ ಸೈನ್ ಥೀಟಾ ಆಗುತ್ತೆ. ಹಾಗಾದ್ರೆ ಫ್ರಮ್ ದಿಸ್, ಸೊ ನಮಗೆ ಗೊತ್ತಿದೆ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ನಾವೆಂತ ಹಾಕಬಹುದು, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್, ಸೊ 9/25 ಆಗುತ್ತೆ. 25 ಮೈನಸ್ 9 ಡಿವಿಸಿಬಲ್ ಬೈ 25 ಆಗುತ್ತೆ. ಸೊ 16/4, 16/25 ಆಗುತ್ತೆ. ಹಾಗಾದ್ರೆ ನಮಗೆ ಕಾಸ್ ಥೀಟಾ ಬಂದ್ಬಿಡುತ್ತೆ 4/5 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಫ್ರಮ್ ದಿಸ್ 4/5 ಬಂದಿದೆ. ಸೊ ಇದನ್ನಂತ ನಾವು ಬರ್ಕೋಬಹುದು. ಸೊ ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 4/5 ಆಗುತ್ತೆ. ಹಾಗಾದ್ರೆ y ಇಸ್ ಈಕ್ವಲ್ಸ್ ಟು, ಸೊ ಕಾಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ವಿ ಕ್ಯಾನ್ ರಿಟ್ ಆಸ್ 4/5 ಅಂತ ಬರಬಹುದು. ಸೊ ದೇರ್ಫೋರ್ ಏನಾಗುತ್ತೆ 4/5 ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್. ಸೊ 2 tan inverse x is equals to cos x is equals to tan inverse of 2 of cosecant x, then the value of x is ಅಂತ ಕೇಳ್ತಾರೆ. ಸೊ ಆಪ್ಷನ್ ಎ ಏನೋ 3π/4, ಆಪ್ಷನ್ ಬಿ ಏನೋ π/4, ಆಪ್ಷನ್ ಸಿ ಏನಾಗುತ್ತೆ π/3 ಆಗುತ್ತೆ, ಆಪ್ಷನ್ ಡಿ ಏನಾಗುತ್ತೆ ನನ್ ಆಫ್ ದಿಸ್ ಆಗುತ್ತೆ. ರೈಟ್. ಹಾಗಾದ್ರೆ ಸೊ ಈ ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ತಾ ಹೋಗೋಣ. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಸೊ ದೇ ಗಿವನ್ 2 tan inverse of cos x is equals to tan inverse of 2 into cosecant x ಆಗುತ್ತೆ. ದೆನ್ ದ ವ್ಯಾಲ್ಯೂ ಆಫ್ x ಅನ್ನ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ನಮಗೆ ಗೊತ್ತಿದೆ, ಸೊ ವಿ ನೋ ದಟ್, ಸೊ 2 tan inverse x is equals to, ಏನೋ 2 tan x is equals, ನಮಗೆ ಗೊತ್ತಿದೆ tan inverse of 2x divisible by 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಗೊತ್ತಿದೆ. ಹಾಗಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಸೊ 2 tan ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ tan ಇನ್ವರ್ಸ್ ಆಫ್ ಏನಾಗುತ್ತೆ 2 cos x ಡಿವಿಸಿಬಲ್ ಬೈ, ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನು ನಾವೆಂತ ಬರ್ಕೊಳ್ಳೋಣ, ಸೊ ಡೈರೆಕ್ಟ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಇಸ್ ಈಕ್ವಲ್ಸ್ ಟು ಅಗೇನ್, ಸೊ tan ಇನ್ವರ್ಸ್ ಆಫ್ ನಮಗೇನು ಬರುತ್ತೆ 2 cosecant x ಆಗುತ್ತೆ. ಸೊ tan ಇನ್ವರ್ಸ್ ಎರಡು ಕಡೆ ಕ್ಯಾನ್ಸಲ್ ಆದರೆ, ಸೊ ನೋಡಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇದೇನು ಬರುತ್ತೆ, ಸೊ 2 cos x ಡಿವಿಸಿಬಲ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇದನ್ನು ಸ್ಟೆಪ್ ಬೇಕಾದ್ರೆ ಬರೆಯೋಣ, 2 cos x ಡಿವಿಸಿಬಲ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 cosecant x ಆಗುತ್ತೆ. ಹಾಗಾದ್ರೆ ಸೊ ಈ ಟು ಒಂದು ಕ್ಯಾನ್ಸಲ್ ಮಾಡ್ತೀನಿ. ಅಗೇನ್ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನ ಸೈನ್ ಇಂಟು ಸೈನ್ ಬರ್ಕೋಬಹುದು. 1 ಸೈನ್ cosecant x ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದಪ್ಪ ಅಂದ್ರೆ ನಾ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಬರ್ತದೆ ಸೈನ್ ಎಕ್ಸ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬರ್ತದೆ 1 ಬರುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡ್ತದೆ π/4 ಬಂದ್ಬಿಡ್ತದೆ. ಹಾಗಾದ್ರೆ ಸೊ ಆಪ್ಷನ್ ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. Right. Next question. So sin inverse alpha is equals to tan inverse of 3/4. Then alpha equals to option A 3/5, option B 1, option C 2/5, option D 3/4 ಕೊಟ್ಟಿದ್ದಾರೆ. ನೋಡಿ, ಸೊ ಸ್ವಲ್ಪ ಲಾಜಿಕ್ ಇದು. ಸೈನ್ ಇನ್ವರ್ಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 3/4 ಕೊಟ್ಬಿಟ್ಟಿದ್ದಾರೆ, ಹೌದಾ ಅಲ್ವಾ? ಹಾಗಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ 3/4 ಅನ್ನು ನೀವೇನು ಮಾಡ್ಕೊಳ್ಳಿ, ಸೈನ್ ಎಲ್ಲಾದರೂ ಕನ್ವರ್ಟ್ ಮಾಡ್ಕೊಳ್ಳಿ. ಅಥವಾ ನೋಡಿ ನಾನು ಸಿಂಪಲ್ ಆಗಿ ಮಾಡ್ತಾ ಹೋಗ್ತೀನಿ. ಸೊ ಏನಪ್ಪ ನಮಗೆ ಕೊಟ್ಟಿದ್ದಾರೆ ಸೊಲ್ಯೂಷನ್. ಸೊ ಸೈನ್ ಇನ್ವರ್ಸ್ ಆಫ್ ಆಲ್ಫಾ ಇಸ್ ಈಕ್ವಲ್ಸ್ ಟು, ನಾನೇನು ಮಾಡ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಇದನ್ನ ಸಮ್ ಟೀಟಾ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ.
ಹಾಗಾದರೆ ಆಲ್ಫಾ ಇದು ಈಕ್ವಲ್ಸ್ ನಾವೆಂತ ಬರೀಬಹುದು ಸೈನ್ ಥೀಟಾ ಅಂತ ಬರ್ಕೊಳ್ಬಹುದು. ಹಾಗಾದರೆ ಇದನ್ನು ನಾನು ಡೈರೆಕ್ಟ್ಲಿಗೆ ನಾನು ನಿಮಗೆ ಬರ್ಸಿದ್ದೀನಿ. ಸೊ ಸೈನ್ ಥೀಟಾನ 1 ಬೈ ಕೊಸಿಕೆಂಟ್ ಥೀಟಾ ಅಂತ ಬರೀಬಹುದು. ಸೊ ಕೊಸಿಕೆಂಟ್ ಥೀಟಾನ ನಾವೆಂತ ಬರ್ಕೊಳ್ಬಹುದು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೊ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಬಹುದು. ಆರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1 ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಹಾಗಾದರೆ ಸೊ ನಮಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ವ್ಯಾಲ್ಯೂ ಏನು ಗೊತ್ತಿದೆ ನಮಗೆ. ಸೊ 4/3 ಏನು ಕೊಟ್ಟಿದ್ದಾರೆ 3/4 ಕೊಟ್ಟಿದ್ದಾರೆ ಹೌದಲ್ವಾ. ಹಾಗಾದರೆ ಇದೇನಿದೆ ಸೊ ಟ್ಯಾನ್ ಇನ್ವರ್ಸ್ 3/4 ಇಸ್ ಈಕ್ವಲ್ಸ್ ಟು ವಿ ಟೇಕಿಂಗ್ ಸೊ ಟೀಟಾ ಆದರೆ ಸೊ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರ್ತದೆ 3/4 ಆಗುತ್ತೆ. ಹಾಗಾದರೆ ಟ್ಯಾನ್ ಟೀಟಾ ಇಲ್ಲಿ 3/4 ಆದರೆ ಸೊ ಎಲ್ ಸಿ ಎಮ್ 3/4 ಸಬ್ಟ್ ಮಾಡ್ಕೊಳ್ಳೋದಾದರೆ 4/3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಸೊ ಆಲ್ಫಾ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ 3/5 ಬರ್ತಾ ಹೋಗ್ತದೆ. ಸೊ ಆಲ್ಫಾ ವ್ಯಾಲ್ಯೂ ಏನು ಬಂದಿದೆ ಆಪ್ಷನ್. ಸೊ ಎ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ 3/5 ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 3π ಆದರೆ ದೆನ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು. ನೋಡಿ ಇದು ಆಲ್ರೆಡಿ ನಾನು ಪ್ರಾಪರ್ಟೀಸಲ್ಲಿ ಹೇಳಿದ್ದೀನಲ್ವಾ ಏನಿದೆ. ಸೊ ಪ್ರಾಪರ್ಟೀಸ್ ಎಲ್ಲಿದೆ ಶಾರ್ಟ್ಕಟ್ ಮೆಥಡ್ಸಲ್ಲಿದೆ ಅಲ್ವಾ. ಸೊ ನಮಗೆ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ಪೈ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ನಮಗೆ ಏನು ಕ್ವಶನ್ ಕೇಳಿದರೆ ಸೊ ದೆನ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಇಂಟು ಎಕ್ಸ್ ಏನಾಗುತ್ತೆ ಅಂತ ನೋಡ್ಕೋಬೇಕು ಅಲ್ವಾ. ನೋಡ್ತಾ ಚೆಕ್ ಮಾಡ್ತಾ ಹೋಗೋಣ. ನಮಗೆ ಇಲ್ಲಿ ಪ್ರಾಪರ್ಟೀಸಲ್ಲಿ ನೋಡಿದ್ದೀನಿ ಅಥವಾ ಪ್ರಾಪರ್ಟೀಸ್ ಇಲ್ದೇನೆ ಹೆಂಗೆ ನೋಡ್ಕೋಬೋದಪ್ಪ. ಇಲ್ಲಿ ನೋಡಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಮಗೆ ಏನಂತ ಕೊಟ್ಟಿದ್ದಾರೆ. ನಮಗೆ ಇನ್ ಕೇಸ್ ಪ್ರಾಪರ್ಟೀಸ್ ಗೊತ್ತಿಲ್ಲದೆ ಇದ್ದರೆ ಮರ್ತು ಹೋಗ್ಬಿಡ್ತಪ್ಪ ಹೇಗೆ ನಾವು ಪ್ರೂವ್ ಮಾಡ್ಕೋಬಹುದು. ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ನಮಗೆ ಏನು ಕೊಟ್ಟಿದ್ದಾರೆ 3π ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ವಿ ನೋ ದ್ಯಾಟ್ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನೋದು ವಿಚ್ ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 5 to 0 ಅಲ್ವಾ. ಅಲ್ಲಿ ಮಾತ್ರ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಕಾಸ್ ಇನ್ವರ್ಸ್ ಎಕ್ಸ್ ಕಾಸ್ ಇನ್ವರ್ಸ್ ವೈ ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಟು 3π ಆದರೆ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಮಾಡ್ಬೋದು ಪೈ ಅಂತ ಬರೀಬಹುದು. ಅಗೇನ್ ಕಾಸ್ ಇನ್ವರ್ಸ್ ವೈ ಕೂಡ ನಾವೆಂತ ತಗೊಳ್ಬೋದು ಪೈ ಅಂತ ತಗೊಳ್ಬೋದು. ಕಾಸ್ ಇನ್ವರ್ಸ್ ಝೆಡ್ ಇಸ್ ಈಕ್ವಲ್ಸ್ ಕೂಡ ಏನಾಗುತ್ತೆ ಪೈ ಆಗುತ್ತೆ. ಈ ಮೂರನ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರ್ತದೆ 3π ಬರ್ತದೆ. ಹಾಗಾದರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ 180 ಡಿಗ್ರಿ ಇಸ್ ಈಕ್ವಲ್ಸ್ ಏನಾಗುತ್ತೆ -1 ಆಗುತ್ತೆ. therefore x into y plus y into z plus z into x is equals ನಾವೆಂತ ಬರೀಬೋದು -1 into -1 plus -1 into -1 plus -1 into -1 is equals ಎಂತ ಬರೀಬೋದು minus into minus plus minus into minus plus minus into minus plus 1 plus 1 plus 1 is equals ಆಗುತ್ತೆ 3 ಆಗಿ ತಗೋತೆ ಆಪ್ಷನ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಇಷ್ಟು ಈ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ನಾವೇನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಸೊ ಇನ್ನೂ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು.